ಜಾಸ್ತಿ ಆಗಿದೆ ಯು ಪಿ ಎ ಸರ್ಕಾರ ಆಗಿತ್ತೋ ಆಗೇನಿತ್ತೋ ಇವಾಗೇನಿತ್ತೋ ನೋಡಿದ್ರೆ. ಬಟ್ ನಿಮಗೊಂದು ನಿಜ ಹೇಳಬೇಕು ನೋಡಿ, ಸತ್ಯ ಏನಂದರೆ 15ನೇ ಫೈನಾನ್ಸ್ ಕಮಿಷನ್ ಇದೆಯಲ್ಲ, 15ನೇ ಫೈನಾನ್ಸ್ ಕಮಿಷನ್ನೇ ಕರ್ನಾಟಕದ ಶೇರು 4.7% ಇತ್ತು ಅನ್ಸುತ್ತೆ. 4.7 ಅದನ್ನು 3.6 ತಗೊಂಬಂದಿದೆ 15ನೇ ಕಮಿಷನ್, ಫೈನಾನ್ಸ್ ಕಮಿಷನ್. ಆಗ ಮುಖ್ಯಮಂತ್ರಿ ಯಾರಿದ್ರು ಗೊತ್ತಾ ಇಲ್ಲಿ? ಬಸವರಾಜ್ ಬೊಮ್ಮಾಯಿ. 2000 ರಿವೈಸ್ ಆಯ್ತು. ರಿವೈಸ್ ಆದಾಗ ಬೊಮ್ಮಾಯಿ ಇದ್ದಿದ್ದು ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಆಗಿದೆ ಬೊಮ್ಮಾಯಿ. ಆಯ್ತು, ಅದು ಅನುದಾನಗಳನ್ನ 23% ಕಡಿಮೆ ಆಗಿದೆ. 23% ಕಡಿಮೆ ಆಯ್ತು. 2020 23% ಕಡಿಮೆ ಆಯ್ತು. ನೋಡಿ, ಒಂದು ನಿಮಿಷ ಆನ್ಸರ್ ಮಾಡಿ ದಯವಿಟ್ಟು ನೋಡಿ. ಈಗ ನಮ್ಮ ಚಂದ್ರಶೇಖರ್ ಅವರು ಏನು ಹೇಳ್ತಾ ಇದ್ದಾರೆ, ಎಸ್ ನಾನು ಅಗ್ರಿ ಮಾಡ್ತೇನೆ, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿದ್ದೇನೆ. ಅಂದರೆ ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು ರಚನೆ ಆದಾಗ, 15 ಫೈನಾನ್ಸ್ ಕಮಿಷನ್ ರಚನೆ ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಆದರೆ 15 ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಮತ್ತು ಅಕ್ಸೆಪ್ಟೆನ್ಸು ಬೇಸ್ಡ್ ಆನ್ ದ ವೋಟ್ಸ್, ನಂಬರ್ ಆಫ್ ಸ್ಟೇಟ್ಸ್. ಯಾವ BJP ಪಕ್ಷಗಳು 18 ರಾಜ್ಯಗಳಲ್ಲಿ ಅಧಿಕಾರದಲ್ಲಿತ್ತು, 18 ರಾಜ್ಯದಲ್ಲಿದ್ದಂಥ BJP ಅವರು ಅವರಿಗೆ ಬೇಕಾದ ಹಾಗೆ ಅದನ್ನ ರೆಕಮೆಂಡೇಶನ್ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಕರ್ನಾಟಕದ ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಭಟಿಸಿದ್ರು ಕೂಡ ನಮ್ಮ ರೆಕಮೆಂಡೇಶನ್, ನಮ್ಮ ರೆಕಮೆಂಡೇಶನ್ ಅನ್ನ ಯಾವುದೇ ಇದರಲ್ಲಿ ಓಟ್ ನಮಗೆ ಸಪೋರ್ಟ್ ಇಲ್ಲದೆ ಇರೋದ ನಮ್ಮ ಸರ್ಕಾರ ಇದ್ದಿದೆ 3 ಓಕೆ, ಇಂದು ನಾನು ನಾಳಿದ್ದು ಕಾರ್ಯಕ್ರಮದ ಜಾಗ, ಪರ್ಮಿಷನ್ಸು ಮತ್ತೆಲ್ಲ ನೋಡಬೇಕಾದ ನಮ್ಮ ಜವಾಬ್ದಾರಿ. ಸೊ ಸರ್ಕಾರದ ಪರವಾಗಿ ಇದು ಸರ್ಕಾರದ ಹೋರಾಟ, ಕಾಂಗ್ರೆಸ್ಗೂ BJPಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಆಗ್ತಿರೋಂಥ ಅನ್ಯಾಯವನ್ನು, ನಮ್ಮ ಸಿಗಬೇಕಾದಂಥ ಪಾಲನ್ನು ನಾವು ಕೊಡಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸ್ಬೇಕಲ್ಲ. ಜನ ನಮಗೆ ಓಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅಂದ್ಕೊಂಡಿದ್ದೆ. ಒಂದು ಸತಿ ಮಾತ್ರ ಯಡಿಯೂರಪ್ಪನವರು ಅಲ್ಲಿ ತುಮಕೂರಲ್ಲಿ ಮನವಿ ಮಾಡಿದ್ರಷ್ಟೇ. ಅದು ಬಿಟ್ಟರೆ ಯಾವತ್ತೂ ಒಂದಿನ ಮಾತು ಆಡಲಿಲ್ಲ, ಬಾಯಿ ಬಿಚ್ಚಲಿಲ್ಲ. ಒಬ್ಬ MP 26 ಜನ MP ಇದ್ದರು ಅವ್ರ ಹತ್ರ, ಈಗ 27 ಆಗ್ಬಿಟ್ಟವ್ರೆ. ಅವರು ಯಾರು ಒಂದಿನ ಹೋಗಿ ಫೈನಾನ್ಸ್ ಮಿನಿಸ್ಟ್ರು ನೋಡಲಿಲ್ಲ, ಪ್ರೈಮ್ ಮಿನಿಸ್ಟ್ರು ನೋಡಲಿಲ್ಲ, ಹೋಮ್ ಮಿನಿಸ್ಟ್ರು ನೋಡಲಿಲ್ಲ, ಏನೂ ಇಲ್ಲ. ಬರಗಾಲ ಬಂತಲ್ಲ, ಆ ಬರಗಾಲಕ್ಕಾರು ದುಡ್ಡು ಕೊಡಿಸ್ಲಿಲ್ಲ. ಎರಡನೇದು ಆ ಕೂಲಿ ಮಾಡೋರಿಗೂ ದುಡ್ಡು ಕೊಡಿಸ್ಲಿಲ್ಲ. ಇನ್ನು ಬಿಡಿ, ಇನ್ನು ಮಿಕ್ಕಿದ್ದ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಬೆಳಗ್ಗೆ ತಿಳಿಸಿದ್ದಾರೆ. ಸೊ ಒಂದು 4-5 ಜನ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಬೇರೆ ಇದರಿಂದ 4 ಜನ ಏನೋ ಬರೋದಿಲ್ಲ ಅಷ್ಟೇ. 4-5 ಜನ ಇಲ್ಲಿವರೆಗೂ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೆಲವರು. ಆಲ್ಮೋಸ್ಟ್ ಎಲ್ಲ ನಮ್ಮ ಪಕ್ಷೇತರ ಶಾಸಕರು ಅಸೋಸಿಯೇಟ್ ಆಗಿರೋರು ಅವರು ಎಲ್ಲ ಬರ್ತಾರೆ. ಮಿಕ್ಕಿದೆಲ್ಲ ಶಾಸಕರು, ನಮ್ಮ MLCಗಳು, ನಮ್ಮ MP ಗಳಿಗೆಲ್ಲ ತಿಳಿಸಿದ್ದೇವೆ, ಎಲ್ಲ ಬರ್ತಾರೆ.
ಸರ್ ಇದು ಪೊಲಿಟಿಕಲ್ ಸ್ಟಂಟ್ ಅಂತ ಒಂದು ಪದವನ್ನು ಬಳಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಎಲೆಕ್ಷನ್ ಸಮೀಪದಲ್ಲಿ ಈ ಥರದ್ದೊಂದು ಮಾಡ್ತಾ ಇದ್ದಾರೆ ಅಂತ. ನೋಡಪ್ಪ, ನಾವು ಚಿತ್ರ ಫಿಲಮ್ ಡೈರೆಕ್ಟರ್ಗಳು ಯಾರೂ ಇಲ್ಲ, ಫಿಲಮ್ ಪ್ರೊಡ್ಯೂಸರ್ಗಳು ಇಲ್ಲ. ಯಾರಾಗಲಿ ಅವರು ಪಾಪ ಅವ್ರು ಹೇಳಲೇಬೇಕು. ಬೊಮ್ಮಾಯಿಯವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಬಜೆಟಲ್ಲಿ ಸಿಂಪಲ್, ನಾನು ಬೇರೆ ಇರಲಿ, ನಿಮ್ಮ ಬಜೆಟಲ್ಲಿ ನಾನೀಗ ಇರಿಗೇಷನ್ ಮಿನಿಸ್ಟ್ರು ಇದ್ದೀನಿ, 5,200 ಕೋಟಿ ರೂಪಾಯಿನ 300 ಕೋಟಿನ ನೀವು ಸೇರಿಸಿ ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ಯಾಕೆ ಅನೌನ್ಸ್ ಮಾಡಿದ್ರಿ? ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ಓದಬೇಕಾದ್ರೆ ನಾನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದನ್ನು ತೆಗೆದುಕೊಂಡು ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ಮೇಲೆ ಅವ್ರ ಬಜೆಟಲ್ಲಿ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಆ ದುಡ್ಡು ಕೊಡಿಸ್ಬೇಕಾದ್ದು ಯಾರ್ದು? ಏನು ಸ್ಟೆಂಟ್ ಆಯಿತು? ನಿಮಗೇನೋ ಬಾಯಿ ಇಲ್ಲ ಅಂದರೆ ನಮ್ಗೆ ಬಾಯಿ ಇಲ್ವಾ? ನೀವು ನ್ಯಾಯ ಕೊಡಿಸ್ಬೇಕಾಯ್ತು. ಸ್ಟಂಟ್ ಏನು? ಮತ್ತೆ ಯಾಕೆ ನೀವು ಓದಿದ್ರಿ? ನೀವು ಯಾಕೆ ನಿಮ್ಮ ಬಜೆಟಲ್ಲಿ ಸೇರಿಸ್ಕೊಂಡ್ರಿ? ಬೊಮ್ಮಾಯಿಯವರೇ, ನೀವು ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ, ಚೀಫ್ ಮಿನಿಸ್ಟರ್ ಜೊತೆಗೆ ಇರಿಗೇಷನ್ ಮಿನಿಸ್ಟರ್ ಕೂಡ ನೀವು. ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಕಡೆಯದಾಗಿ ಈಗ ಈ ಪ್ರತಿಭಟನೆ ಲಾಜಿಕಲ್ ಎಂಡ್, ಚುನಾವಣೆ ಮೇಲೆ ಫಲಿತಾಂಶ ಪರಿಣಾಮ ಯಾವ ರೀತಿ? 10 ಸೆಕೆಂಡ್ ಟೈಮ್ ಇರೋದು ಚಂದ್ರಶೇಖರ್ ಅವರು. 1962ರಲ್ಲಿ ಅಣ್ಣಾದುರೈ ಅವರು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ತಮಿಳುನಾಡಿಗೆ ಅನ್ಯಾಯ ಆಗ್ತಿದೆ, ನಾವು ಬೇರೆ ದೇಶ ಮಾಡ್ಕೊಂತೀವಿ ಅಂತ ಹೇಳಿದಾಗ ಇಡೀ ದೇಶ ಅವ್ರ ಮೇಲೆ ಮುಗಿಬಿತ್ತು. ಇಡೀ ಪಾರ್ಲಿಮೆಂಟ್ ಹೇಳ್ತು ಎಲ್ಲ ಎಂಪಿಗಳನ್ನ ವಜಾ ಮಾಡ್ಬಿಡ್ತೀವಿ, ಎಲ್ಲ ಎಂ ಎಲ್ ಎಗಳನ್ನ ವಜಾ ಮಾಡ್ಬಿಡ್ತೀವಿ ಅಂತ ಹೇಳಿ. ಆಗ ಅಣ್ಣಾದುರೈ ಅವರು ಕ್ಷಮೆ ಕೇಳಿದ್ರು. ಇವತ್ತು ಇಂಥ ದೇಶದ್ರೋಹಿಗಳ ಬಾಯಲ್ಲಿ ದೇಶ ಒಡೆಯ ಮಾತಾಡ್ತಿಲ್ಲ, ಇವ್ರಿಗೂ ಕೂಡ ಇದೇ ತಕ್ಕ ಶಿಕ್ಷೆ ಆಗ್ಬೇಕು ಇವರಿಗೆ. ಮೇಡಮ್, ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ ನ ರೆಕಮೆಂಡೇಶನ್ ಪ್ರಕಾರ 41% ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇರೋದು 3.647%. ಹೈಯೆಸ್ಟ್ ನೋಡೋದಕ್ಕೆ ಹೋದ್ರೆ ಬಿಹಾರ್ ಇದೆ 10.058. ಅನ್ಯಾಯ ಆಗಿದೆ ಇಲ್ಲ ಅತಿ ಕಡಿಮೆ, ನಮ್ಗಿಂತ ಕಡಿಮೆ ಗೋವಾ ಕೂಡ ಇದೆ. ನೀವು ಕಂಪೇರ್ ಮಾಡಕ್ಕಾಗಲ್ಲ. ಕೇಂದ್ರದ ಅನುದಾನಗಳು ಬರೋದ್ರಲ್ಲಿ ಇಲ್ಲಿವರೆಗೂ ಯಾವುದೇ ಸರ್ಕಾರ ಇದ್ರೂ ತಾರತಮ್ಯಗಳು ಆಗ್ತಾನೆ ಇದೆ. ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ. ಸೊ ಅದರಂತೆ ಇಲ್ಲಿ ಏನು 1.6 ಅಂತ ಹೇಳಿದ್ರು 300ರಿಂದ 500 ಕೋಟಿ ಪ್ರತಿ ವರ್ಷಕ್ಕೆ ಕಡಿಮೆ ಆಗ್ತಾನೆ ಬರ್ತಾ ಇದೆ ಅನುದಾನಗಳ ಹಂಚಿಕೆಯಲ್ಲಿ. ಇವತ್ತೇನು ಅದನ್ನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥದ್ದು ಒಂದು ಸರ್ಕಾರದ ಧರ್ಮ, ಆ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ವಿರೋಧಿ ರಾಜ್ಯದ್ರೋಹಿಗಳು ಬಿಜೆಪಿಯವರು ಈ 16ನೇ ಫೈನಾನ್ಸ್ ಕಮಿಷನ್ ಅಲ್ಲೂ ಅನ್ಯಾಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ನ ಮತ್ತೆ ವಿವಿಧ ಪಕ್ಷಗಳು ಬಿಜೆಪಿ ಅವರು ಈಗಲೂ ಅತಿ ಹೆಚ್ಚು ರಾಜ್ಯದಲ್ಲಿ ಇರೋದ್ರಿಂದ ಅದು ಮೆಜಾರಿಟಿ ಅವ್ರಿಗೆ ಸಿಗೋದ್ರಿಂದ ಕರ್ನಾಟಕ ಮತ್ತೊಮ್ಮೆ ಅನ್ಯಾಯ ಆಗ್ತದೆ. ಅದನ್ನ ಸರಿಪಡಿಸಿ ಅಷ್ಟೇ. ಧನ್ಯವಾದ. ಸಮಯ ಇದ್ದಷ್ಟೇ, ಕ್ಷಮೆ ಇರಲಿ. ಧನ್ಯವಾದ ಎಲ್ರಿಗೂ ಕೂಡ. ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡಿ ಚಂದ್ರಶೇಖರ್, ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.